ಕನ್ನಡ ಬಿಗ್ ಬಾಸ್ ನಲ್ಲಿ ಇಂಗ್ಲಿಷ್ ಜಾಸ್ತಿ ಆಯ್ತಾ? ಹೌದು ಅಂತಾರೆ ಅನೇಕರು. ಓಕೆ, ಥ್ಯಾಂಕ್ ಯು, ಫೈನ್, ಗುಡ್, ವೈ, ನೋ ಇಂಥವೆಲ್ಲ ಭಾರತೀಯ ಭಾಷೆಗಳಲ್ಲಿ ಹಾಸುಹೊಕ್ಕು ಈಗ ಕನ್ನಡ ಪದಗಳೇ ಆಗಿಬಿಟ್ಟಿವೆ. ಆದರೆ ಕನ್ನಡ ಬಿಗ್ ಬಾಸ್ ನೋಡುವವರಿಗೆ ಇಂಗ್ಲಿಷ್ ಗೊತ್ತಿರಲೇಬೇಕು ಎನ್ನುವಷ್ಟು ಇಂಗ್ಲಿಷ್ ಪದಗಳನ್ನ ಬಳಸೋದು, ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿಗಳು ತಮಗೆ ಇಂಗ್ಲಿಷ್ ಬರುತ್ತೆ ಎಂದು ತೋರಿಸಿಕೊಳ್ಳುವುದಕ್ಕೋ ಅಥವಾ ಇಂಗ್ಲಿಷ್ಗೆ ಪರ್ಯಾಯ ಪದಗಳಿದ್ರೂ ಅವು ಗೊತ್ತಿಲ್ಲದ ಕಾರಣದಿಂದ ಹಾಗೆ ಮಾತಾಡ್ತಿರೋದೋ ಗೊತ್ತಾಗ್ತಿಲ್ಲ. ಮಲ್ಲಮ್ಮ, ಮಾಲು ಮುಂತಾದವರು ಭಾಗವಹಿಸುತ್ತಿರುವ ಕಾರ್ಯಕ್ರಮದಲ್ಲಿ ಡಿಗ್ನಿಟಿ, ಟ್ರಿಗರ್, ಟಾರ್ಗೆಟ್, ಇಮೋಷನಲ್ ಬ್ಲಾಕ್ ಮೇಲ್, ಸ್ಟ್ರಾಟಜಿ, ಕಾನ್ಶಿಯನ್ಸ್, ಮೋಟಿವ್, ಹ್ಯುಮಿಲಿಯೇಟ್ ಹೀಗೆ ಹಲವಾರು ಪದಗಳನ್ನ ಬಳಸೋದು ಮತ್ತು ಕೆಲವೊಮ್ಮೆ ವಾಕ್ಯಗಟ್ಟಲೆ ಇಂಗ್ಲಿಷ್ನಲ್ಲೇ ಮಾತಾಡೋದು ಒಪ್ಪಲಾಗದ ವಿಷಯ. ಬಿಗ್ ಬಾಸ್ ಅನೇಕ ಭಾಷೆಗಳಲ್ಲಿ ಬರ್ತಿದೆ, ಆದ್ರೆ ಕನ್ನಡಿಗರು ಕನ್ನಡ ಬಿಗ್ ಬಾಸ್ ನೋಡ್ತಿರೋದು ಅದು ಕನ್ನಡದಲ್ಲಿದೆ ಅಂತ ಅಷ್ಟೇ. ಹೀಗೆ ತೋರ್ಪಡಿಕೆ ಇಂಗ್ಲಿಷ್ ಬಳಕೆಯಿಂದ ಬಿಗ್ ಬಾಸ್ ನಂತ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ, ಅದರಲ್ಲಿ ಭಾಗವಹಿಸ್ಲಿಕ್ಕೆ ಇಂಗ್ಲಿಷ್ ಗೊತ್ತಿರೋದು ಬಹಳ ಮುಖ್ಯ ಎನ್ನೋ ಭಾವನೆ ಜನರಲ್ಲಿ ಬರದಿದ್ರೆ ಸಾಕಷ್ಟೇ.